ಬಿಡಿಎನ ಕರ್ಮಕಾಂಡಗಳು ಒಂದೆರಡಲ್ಲ. ಲಕ್ಷಾಂತರ ರೂಪಾಯಿ ಸುರಿದು ಫ್ಲಾಟ್ ಖರೀದಿಸಿದ ಗ್ರಾಹಕರು ಕಣ್ಣೀರ್ ಹಾಕ್ತಿದ್ದಾರೆ. ಮತ್ತೊಂದೆಡೆ ಮರ ಬಿದ್ದು ಅನಾಹುತವಾದರೆ ಕಂಪ್ಲೇಂಟ್ ಕೊಡಿ ಅಂತ ಬಿಬಿಎಂಪಿ ಸಹಾಯವಾಣಿ ಆರಂಭಿಸಿದೆ. ಮಳೆ ಬಂದ್ರೆ ಡೈರೆಕ್ಟ್ ಮನೆ ಒಳಗಡೆ ನೀರು ಗ್ರೌಂಡಿಂಗ್ ಆಗ್ತಿದೆ. ಆಕ್ಚುಲಿ ಕರೆಂಟ್ ಎಲ್ಲ ಶಾಕ್ ಹೊಡಿತಿದೆ ಮಕ್ಕಳಿಗೆ. ಯಾವ ಅಧಿಕಾರ ಇದೆ? ಒಂದು ಬಿಲ್ ನ 8 ಬಿಲ್ ಮಾಡಕ್ ಏನ್ ಅಧಿಕಾರ ಇದೆ? ನನ್ನ ಹತ್ರ ಪುರಾವೆ ಇದೆ. ಅದು ಯಾವ ತರ ಬಿಲ್ ಪಾಸ್ ಮಾಡಿದ್ರೆ ಸರ್ ಯಾರಿಗೂ ಹೇಳಿ. ಮನೆಯ ಗೋಡೆ ಮೇಲೆ ಜಲಪಾತವೇ ಸೃಷ್ಟಿಯಾಗಿದೆ. ಮಳೆ ನೀರು ಅಪಾರ್ಟ್ಮೆಂಟ್ ಒಳಗೆ ನುಗ್ತಿದೆ. ಗೋಡೆಗಳೆಲ್ಲ ಬೆರುಕು ಬಿಟ್ಟಿವೆ. ಬಿಡಿಎ ಅಪಾರ್ಟ್ಮೆಂಟ್ ನ ಅಧ್ವಾನ ಕಂಡು ನಿವಾಸಿಗಳು ರೋಷಾಗ್ನಿ ಹೊರ ಹಾಕ್ತಿದ್ದಾರೆ. ನಿಮ್ಗೆ ಯಾವ ಅಧಿಕಾರ ಇದೆ? ಒಂದು ಬಿಲ್ ನ 8 ಬಿಲ್ ಮಾಡಕ್ ಏನ್ ಅಧಿಕಾರ ಇದೆ? ನನ್ನ ಹತ್ರ ಪುರಾವೆ ಇದೆ. ಅದು ಯಾವ ತರ ಬಿಲ್ ಪಾಸ್ ಮಾಡಿದ್ರೆ ಸರ್ ಯಾರಿಗೂ ಕಾಮಗಾರಿನ ಬೇಕು ಅಂತ ಕಿತ್ತಾಕಿ ಮತ್ತೊಂದು ಕಾಮಗಾರಿ ಮಾಡ್ಲಿಕ್ಕೆ ಬಿಡಿಎ ಫ್ಲಾಟ್ಗಳ ಕರ್ಮಕಾಂಡ ಬಟಾಬಯಲು. ಎಲ್ಲೆಲ್ಲೂ ಕಸ, ಹುಡುಕರ ಅಡ್ಡೆ, ಅಕ್ಷರಶಃ ಭೂತ ಬಂಗಲೆ. ಹೀಗೆ ರುಚಿಗೆದ್ದು ಗಲಾಟೆ ಮಾಡ್ತಿರೋ ಇವರೆಲ್ಲ ಆಲೂರಿನ ಬಿಡಿಎ ಫ್ಲಾಟ್ ನಿವಾಸಿಗಳು. ಬಿಡಿಎ ನೂರಾರು ಕೋಟಿ ಸುರಿದು ಕಟ್ಟಿಸಿರುವ ಅಪಾರ್ಟ್ಮೆಂಟ್ ಬಂಡವಾಳ ಮಳೆಗೆ ಬಯಲಾಗಿದೆ. ಫ್ಲಾಟ್ಗಳ ಗೋಡೆಗಳಲ್ಲಿ ನೀರು ಜಿನುಗುತ್ತಿದೆ. ನಿವಾಸಿಗಳ ಪಾಲಿಗಂತೂ ಅಪಾರ್ಟ್ಮೆಂಟ್ ಭೂತ ಬಂಗಲೆಯಂತಾಗಿದೆ. ಬಡವರಾಗಿ ಹುಟ್ಟಿದೆ ನಮ್ಮ ಪಾಪ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ 11 ಲಕ್ಷ 12 ಲಕ್ಷ ನಮ್ ಕಡಿಮೆ ಅಮೌಂಟ್ ಅಲ್ಲ ಸರ್. ಯಾಕೆ ಅಂತಂದ್ರೆ ತುಂಬಾ ಕಷ್ಟಪಟ್ಟು ದುಡಿತಾ ಇದೀವಿ. ಬಿಡಿಎ ಒಂದು ಕರೆಕ್ಟ್ ವೇ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಿದ್ವಿ. ಆದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ಇದು ನಿಜವಾಗ್ಲೂ ವಾಸ ಮಾಡಕ್ ಯೋಗ್ಯ ಇಲ್ಲ. ಬಡವರಿಗೆ ಇಂಥ ಕಾಟ ಕೊಡಬಾರ್ದು. ಇದು ಬಿಡಿಎಗೆ ಒಂದು ಕೆಟ್ಟ ಹೆಸರು. ಅಪಾರ್ಟ್ಮೆಂಟ್ ನಲ್ಲಿ ಸಮಸ್ಯೆ ಆಗರವೇ ಇದೆ. ಬಿರುಕು ಬಿಟ್ಟ ಗೋಡೆಗಳಲ್ಲಿ ಕರೆಂಟ್ ಶಾಕ್ ಹೊಡೆಯುತ್ತೆ. ಮಳೆ ನೀರು ಮನೆಗಳಿಗೆ ನುಗ್ಗುತ್ತೆ. ಎಲ್ಲೆಂದರಲ್ಲಿ ಕಸದ ರಾಶಿ, ಮದ್ಯದ ಬಾಟಲ್ಗಳು, ಕುಡುಕರ ಅಡ್ಡೆಯಾಗಿದೆ. ಕಾಂತರಾಜು ಗುತ್ತಿಗೆದಾರರು ಹೇಳ್ತಾರೆ 7 ಬಿಲ್ಲು ನಕಲಿ ಮಾಡ್ಕೊಂಡಾರೆ ಅಂತ. ಸತ್ಯ ಇದು. RTL ಆಗಿ ತಳಿದ್ರೆ ಇವ್ರ ಬಂಡವಾಳ ಎಲ್ಲ ಗೊತ್ತಾಗುತ್ತೆ. ಇವ್ರ ಮನೆ ದುಡ್ಡಿಂದ ಕೇಳ್ತಾ ಇಲ್ಲ. ನಾವು ಒಂದು 60 ಕೋಟಿ ರೂಪಾಯಿ ಗೋರಿಯಿಂದ ಹಿಡ್ಕೊಂಡಿದ್ದೀರಾ, ಅದರಿಂದ ದಯವಿಟ್ಟು ಕಾಮಗಾರಿ ಮಾಡ್ಕೊಡಿ, ಇಲ್ಲ ಅಂದ್ರೆ ನಮ್ಗೆ ಬದಲಿ ನಿವೇಶನ ಮಾಡ್ಕೊಟ್ಬಿಡಿ. ಬಿಡಿಎ EM ಶಾಂತರಾಜಣ್ಣ ರಿಪೇರಿ ಹೆಸರಲ್ಲಿ ಕೋಟಿ ಕೋಟಿ ನುಂಗಿದ್ದಾರೆ ಅಂತ ಜನ ಕಿಡಿಕಾರಿದ್ರು. ಇದು ಬಿಡಿಎ ಅಪಾರ್ಟ್ಮೆಂಟ್ನ ಕರ್ಮಕಾಂಡವಾದ್ರೆ ಧಾರಾಕಾರ ಮಳೆಗೆ ನೂರಾರು ಮರಗಳು ನೆಲಕಚ್ಚುತ್ತಿವೆ. TV9 ವರದಿ ಬೆನ್ನಲ್ಲೇ ಬೆಂಗಳೂರಿನ ಎಲ್ಲಾ ವಲಯಗಳಲ್ಲಿ ಬಿಬಿಎಂಪಿ ಅರಣ್ಯ ವಿಭಾಗ ಸಹಾಯವಾಣಿ ಆರಂಭಿಸಿದೆ. ಬೆಂಗಳೂರು ಪೂರ್ವ ವಲಯ 9380090027, ಬೆಂಗಳೂರು ಪಶ್ಚಿಮ ವಲಯ 9449659252, ಬೆಂಗಳೂರು ದಕ್ಷಿಣ ವಲಯ 9480685039, ಯಲಹಂಕ ವಲಯ 9164042566. ಈ ನಂಬರ್ಗೆ ವಾಟ್ಸಪ್ ಮೂಲಕ ಒಣಗಿದ ಮರಗಳ ಬಗ್ಗೆ ಮಾಹಿತಿ ನೀಡುವಂತೆ ಕೋರಿದೆ. ಈಗ ಯಾರ್ಯಾರಿಗೆ ಬಹಳ ಡೇಂಜರಸ್ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಮರ ಕಂಡು ಬಂದಲ್ಲಿ ನಮ್ಮ ಹೆಲ್ಪ್ ಲೈನ್ಗೆ ಸೂಚನೆ ಕೊಟ್ಟು ನಾವು ಅದಕ್ಕೆ ಈಗಾಗಲೇ ತೆಗಿಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಸೂಚನೆ ಕೊಟ್ಟಿದ್ದೇವೆ. ಏನೇ ಹೇಳಿ, TV9 ವರದಿ ಬಳಿಕ ಪಾಲಿಕೆ ಹೆಲ್ಪ್ ಲೈನ್ ಆರಂಭಿಸಿದೆ. ಇದರ ಜೊತೆಗೆ ಅನಾಹುತ ತಡೆಯಲು 28 ತಂಡಗಳು ಕೂಡ ಕಾರ್ಯನಿರತವಾಗಿವೆ. ಜೊತೆ ಶಿವರಾಜ್ ಕುಮಾರ್, TV9.